ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹತ್ರ ಪೋಕೋ X7 Pro 5G ಸ್ಮಾರ್ಟ್ಫೋನ್ ಇದೆ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಇವತ್ತು ನಾನು ಈ ಫೋನ್ನ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ಫೋನ್ನ ನಾನು 3 ದಿವಸ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಈ ಫೋನ್ನ ಪರ್ಫಾರ್ಮೆನ್ಸ್ ಕಿಲ್ಲರ್ ಅಂತಲೇ ಹೇಳ್ತಾ ಇದ್ದಾರೆ. ಇದು ನಿಜನಾ ಅಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ನ ಓಪನ್ ಮಾಡಿದಾಗ ಇನ್ನೊಂದು ಬಾಕ್ಸ್ ಸಿಗ್ತದೆ. ಈ ಬಾಕ್ಸ್ನಲ್ಲಿ ಸಿಮ್ ಎಜೆಕ್ಟರ್ ಟೂಲ್, ಕೆಲವು ಸ್ಟಿಕ್ಕರ್ಸ್, ಯೂಸರ್ ಮ್ಯಾನ್ಯುವಲ್ ಮತ್ತು ಸಿಲಿಕಾನ್ ಬ್ಯಾಕ್ ಕೇಸ್ ಸಿಗುತ್ತೆ. ಇದು ಸಿಲಿಕಾನ್ ಬ್ಯಾಕ್ ಕೇಸ್ ಆಗಿರೋದ್ರಿಂದ ಇದು ಬೇಗ ಗಲೀಜಾಗಲ್ಲ. ಅದನ್ನು ಬಿಟ್ಟು ನಮಗೆ X7 Pro ಸ್ಮಾರ್ಟ್ಫೋನ್, 90 ವಾಟ್ಸ್ ಚಾರ್ಜರ್, ಟೈಪ್ ಎ ಟು ಟೈಪ್ ಸಿ ಕೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಪೋಕೋ X7 Pro ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಪ್ರೀಮಿಯಂ ಆಗಿದೆ. ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ತುಂಬಾ ಪ್ರೀಮಿಯಂ ಫೀಲ್ ಇದೆ. ನಮ್ಮ ಹತ್ರ ಇರೋ ಫೋನ್ ನ ಕಲರ್ ಪೋಕೋ ಅಫಿಷಿಯಲ್ ಕಲರ್ ಆಗಿದೆ. ಇದರ ಬ್ಯಾಕ್ ನಲ್ಲಿ ವೀಗನ್ ಲೆದರ್ ಫಿನಿಶ್ ಇದೆ. ಯೆಲ್ಲೋ ಅಂಡ್ ಬ್ಲಾಕ್ 2 ಕಲರ್ಸ್ ನ ನಾವು ನೋಡಬಹುದು. ಈ ಫೋನ್ ಈ ಕಲರ್ ಬಿಟ್ಟು ಬೇರೆ 2 ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಆ ಬೇರೆ 2 ಕಲರ್ ಫೋನ್ ನಲ್ಲಿ ಗ್ಲಾಸ್ ಬ್ಯಾಕ್ ಪ್ರೊವೈಡ್ ಮಾಡಿದ್ದಾರೆ. ಪರ್ಸನಲಿ ನನಗೆ ಈ ಫೋನ್ ಹೆವಿ ಇಷ್ಟ ಆಯ್ತು. ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.67 ಇಂಚಸ್ LTPO ಅಮೂಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ 1.5K ರೆಸಲ್ಯೂಷನ್ ವಿತ್ 120 Hz ರಿಫ್ರೆಶ್ ರೇಟ್ ಮತ್ತು 240 Hz ಟಚ್ ಸ್ಯಾಂಪ್ಲಿಂಗ್ ಸಿಗ್ತಾ ಇದೆ. ಬಟ್ ಗೇಮ್ ಆಡುವಾಗ 480 Hz ವರೆಗೂ ಸಪೋರ್ಟ್ ಮಾಡುತ್ತೆ. 3200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. 1400 ನಿಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗ್ತಾ ಇದೆ. ಈ ಫೋನ್ ಔಟ್ಡೋರ್ ನಲ್ಲಿ ಕೂಡ ತುಂಬಾ ಬ್ರೈಟ್ ಆಗಿ ಇರುತ್ತೆ. ಈ ಫೋನ್ಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದು ಬಿದ್ರೂ ಕೂಡ ಏನು ಆಗೋದಿಲ್ಲ. ಈ ಫೋನ್ ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಡಾಲ್ಬಿ ಅಟ್ಮಾಸ್ ನ ಡ್ಯೂಯಲ್ ಸ್ಟುಡಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಈ ಸ್ಪೀಕರ್ ತುಂಬಾನೇ ಲೌಡ್ ಆಗಿದೆ. ಈ ಫೋನ್ ನಲ್ಲಿ IP66, IP68, IP69 ವಾಟರ್ ರೆಸಿಸ್ಟೆನ್ಸ್ ರೇಟಿಂಗ್ ಇದೆ. ಇದನ್ನ ಅಪ್ ಟು 2 ಮೀಟರ್ಸ್ 30 ಮಿನಿಟ್ಸ್ ನೀರಿನಲ್ಲಿ ಯೂಸ್ ಮಾಡಬಹುದು. ಈ ಫೋನ್ 8GB ಪ್ಲಸ್ 256GB ವೇರಿಯಂಟ್ ಮತ್ತು 12GB ಪ್ಲಸ್ 256GB ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ಬೇಸ್ ವೇರಿಯಂಟ್ ನ ಪ್ರೈಸ್ 28,000, ಟಾಪ್ ವೇರಿಯಂಟ್ ನ ಪ್ರೈಸ್ 30,000 ಸಿಗ್ತಾ ಇದೆ. ಈ ಫೋನ್ ನ ಕ್ಯಾಮ್ರಾ ನೋಡೋದಾದ್ರೆ ಸೈಡ್ ಡ್ಯೂಯಲ್ ಸೆಟಪ್ ನ ಕ್ಯಾಮ್ರಾ ಇದೆ. 50MP OIS ಮೇನ್ ಕ್ಯಾಮ್ರಾ ವಿತ್ ಸೋನಿ LYT 600 ಇಮೇಜ್ ಸೆನ್ಸರ್ ಮತ್ತು 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. 20MP ಸೆಲ್ಫಿ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ ಕ್ಯಾಪ್ಚರ್ ಮಾಡಿರುವಂತ ಎಲ್ಲಾ ಫೋಟೋಸ್ ಮತ್ತು ವಿಡಿಯೋಸ್ ನ ನೋಡ್ಕೊಂಡು ಬನ್ನಿ. ಫೋಟೋಸ್ ಕ್ವಾಲಿಟಿ ತುಂಬಾ ಡೀಟೇಲಿಂಗ್ ಆಗಿದೆ ಅಂಡ್ ವಿಡಿಯೋಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಫೋನ್ ನ ಸೆಲ್ಫಿ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿದೆ. ಮೇನ್ ಕ್ಯಾಮ್ರಾದಲ್ಲಿ 4K at 60 FPS ವಿಡಿಯೋ ರೆಕಾರ್ಡ್ ಮಾಡಬಹುದು. ಸೆಲ್ಫಿ ಕ್ಯಾಮ್ರಾದಲ್ಲಿ 1080p at 60 FPS ವಿಡಿಯೋ ರೆಕಾರ್ಡ್ ಮಾಡಬಹುದು. ಈ ಫೋನ್ ನಲ್ಲಿ 4K ಕ್ಯಾಮ್ರಾ ಕೊಡಬಹುದಾಯಿತು, ಬಟ್ 1080 ಕೊಟ್ಟಿದ್ದಾರೆ, ಪರವಾಗಿಲ್ಲ. ಇದರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾನೇ ಪವರ್ಫುಲ್ ಆಗಿದೆ. ಈ ಫೋನ್ ನಲ್ಲಿ 15 lakhs ಪ್ಲಸ್ ಆಂಟಿಟ್ಯೂಡ್ ಬೆಂಚ್ ಮಾರ್ಕ್ ಸ್ಕೋರ್ ಇದೆ. 75% CPU ಥ್ರಾಟಲ್ ಇದೆ. ಈ ಫೋನ್ ನಲ್ಲಿ ಗೇಮ್ ಆಡುವಾಗ ಜಾಸ್ತಿ ಹೀಟ್ ಆಗಬಾರ್ದು ಅಂತ VC ಕೂಲಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ನೀವು ಎಷ್ಟೇ ಗೇಮ್ ನ ಆಡಿ ಈ ಫೋನ್ ನಲ್ಲಿ ಓವರ್ ಹೀಟ್ ಆಗೋದಿಲ್ಲ. ಈ ಫೋನ್ ನಲ್ಲಿ ನಾನು 2+ ಅವರ್ಸ್ ಗೇಮಿಂಗ್ ಆಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾವುದೇ ಫ್ರೇಮ್ ಡ್ರಾಪ್ಸ್ ಆಗಿಲ್ಲ. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಟೈಪ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಪೋಕೋದವರು ಈ ಫೋನ್ ನ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಈ ಫೋನ್ ಬೆಸ್ಟ್ ಗೇಮಿಂಗ್ ಫೋನ್ ಅಂಡ್ ಪರ್ಫಾರ್ಮೆನ್ಸ್ ಕಿಲ್ಲರ್ ಫೋನ್ ಅಂತ ಕನ್ಸಿಡರ್ ಮಾಡಬಹುದು. ನೀವೇನಾದ್ರೂ ಬೆಸ್ಟ್ ಗೇಮಿಂಗ್ ಫೋನ್ ನ ಹುಡುಕ್ತಾ ಇದ್ರೆ ಈ ಪ್ರೈಸ್ ಅಲ್ಲಿ ಬೆಸ್ಟ್ ಆಲ್ರೌಂಡರ್ ಫೋನ್ ಅಂತ ನಾವು ಹೇಳ್ಬೋದು. ಈ ಫೋನ್ ನಲ್ಲಿ HyperOS 2.0 ಮತ್ತು Android 15 ಸಾಫ್ಟ್ವೇರ್ ಸಿಗ್ತಾ ಇದೆ. ನಿಮಗೆ 3 years OS ಅಪ್ಡೇಟ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಿಂದ ಈ ಫೋನ್ ನ 3 to 4 years ಆರಾಮಾಗಿ ನೀವು ಯೂಸ್ ಮಾಡಬಹುದು. ಇದರ UI ನಲ್ಲಿ ತುಂಬಾ ಕಸ್ಟಮೈಸ್ಡ್ ಆಪ್ಷನ್ ಇದೆ. ಇದರ UI ನ ತುಂಬಾ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಮತ್ತು AI ಫೀಚರ್ಸ್ ತುಂಬಾ ಚೆನ್ನಾಗಿದೆ.
ಈ ಫೋನ್ನ ಪೋರ್ಟ್ ಆ್ಯಂಡ್ ಬಟನ್ಸ್ ನೋಡೋದಾದ್ರೆ ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಮತ್ತು ಯೆಲ್ಲೋ ಕಲರ್ ಪವರ್ ಬಟನ್ ಸಿಗ್ತಾ ಇದೆ. ಬಾಟಮ್ ಸೈಡ್ನಲ್ಲಿ ಸ್ಪೀಕರ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್ ಮತ್ತು ಸಿಮ್ ಕಾರ್ಡ್ ಸ್ಲಾಟ್ಸ್ ಇದೆ. ಈ ಫೋನ್ನಲ್ಲಿ ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಪ್ಪರ್ ಸೈಡ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಬ್ಯಾಟ್ರಿ ನೋಡೋದಾದ್ರೆ 6550 mAh ಬ್ಯಾಟ್ರಿ ಮತ್ತು 90 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಫೋನ್ 0 to 100% ಜಸ್ಟ್ 50 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಈ ಫೋನ್ನಲ್ಲಿ 6550 mAh ಲಾರ್ಜೆಸ್ಟ್ ಕೆಪಾಸಿಟಿ ಬ್ಯಾಟ್ರಿ ಇದ್ರೆ ಕೂಡ ತುಂಬಾ ಸ್ಲಿಮ್ ಅಂಡ್ ಸ್ಟೈಲಿಶ್ ಆಗಿದೆ. ಈ ಫೋನ್ 28,000 ರೂಪಾಯಿಗೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ತೊಗೊಬೋದು. ಈ ಫೋನ್ ಗೇಮಿಂಗ್ ಲವರ್ಸ್ಗೆ ಮಾಡಿದ್ದಾರೆ ಅನ್ಸುತ್ತೆ. ಈ ಫೋನ್ ಗೇಮರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ವೀಕ್ ಅಲ್ಲಿ ತುಂಬಾ ಆಫರ್ಸ್ ಕೊಡ್ತಾ ಇದೀವಿ. ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ. ಈ ಫೋನ್ ಮತ್ತು ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.